ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಈ ಬ್ಲಾಗ್ ಬಂದುಬಿಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಬ್ಲಾಗು. ಸೊ ತುಂಬ ದಿನ ಆಯ್ತಲ್ವ, ಸೊ ನಾನು ಅಪ್ಲೋಡ್ ಮಾಡೋದು ಮರ್ತುಬಿಟ್ಟಿದ್ದೆ. ಸೊ ಈಗ ನೆನಪಾಯಿತು, ಸೊ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸ್ಕಿಪ್ ಮಾಡಿದ್ದೀರಾ ನಮ್ಮ ವೀಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನಮ್ಮ ವೀಡಿಯೋ ಫುಲ್ ಚೆನ್ನಾಗಿರುತ್ತೆ, ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋನ ನೋಡಿ. ಸೊ ನಮ್ಮ ಮನೆಯಲ್ಲಿ ಪುಟ್ಟ ರಾಧೆನ ನಾನು ರೆಡಿ ಮಾಡಿದ್ದೀನಿ. ನಮ್ಮ ಪುಟ್ಟ ರಾಧೆ ಹೆಂಗೋ ರೆಡಿ ಮಾಡಿಸ್ಕೊಬಿಟ್ಟಿದ್ದಾಳೆ. ಲಾಸ್ಟ್ ಇಯರ್ ಅದೇ ರೆಡಿ ಮಾಡಿದೆ, ಹಂಗೆ ಕಿತ್ತು ಬಿಸಾಕ್ಬಿಟ್ಲು. ಈ ಸರಿ ಏನೋ ಹಂಗೆ ಸ್ವಲ್ಪ ರೆಡಿ ಮಾಡಿದ್ದೀನಿ. ಸೊ ಹಚ್ಚಿ ಫೋಟೋಶೂಟ್ ಮಾಡಿದ್ವಿ. ಏನು ಫೋಟೋಶೂಟ್, ನಾವೇ ಫೋನಲ್ಲಿ ಕ್ಯಾಮ್ರಾದಲ್ಲಿ ಫೋಟೋಶೂಟ್ ಮಾಡಿದ್ದೀವಿ. ಮಾಮೂಲಿ ಕ್ಯಾಮ್ರಾದಲ್ಲಿ ಫೋಟೋಶೂಟ್ ಮಾಡಿದೆ, ಫೋಟೋ ತಗೊಂಡೆ. ಸೊ ನಮ್ಮ ಪುಟ್ಟರಾದೆ ಡ್ಯಾನ್ಸ್ ಅಂತ ಡ್ಯಾನ್ಸ್ ಮಾಡ್ತಿದ್ದಾಳೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ರಾಧೆ ಡ್ಯಾನ್ಸ್ ಹೇಗಿದೆ ಅಂತ ನೀವು ಒಂದು ಕಾಮೆಂಟ್ ಮಾಡಿ ಮರಿಬೇಡಿ. ಸೊ ಎಲ್ಲ ಸ್ವಲ್ಪ ಹೊತ್ತಾಯಿತು, ಆಮೇಲೆ ಎಲ್ಲ ಕಿತ್ತು ಬಿಸಾಕ್ಬಿಟ್ಲು, ನಂಗೆ ಬೇಡ ಅಂದ್ಬಿಟ್ಟು. ಸೊ ಆಮೇಲೆ ನಾವು ಹಂಗೆ ಟೆಂಪಲ್ಗೆ, ಗೋಪಾಲಸ್ವಾಮಿ ಟೆಂಪಲ್ಗೆ ಹೋಗಿ, ಶ್ರೀಕೃಷ್ಣ ಟೆಂಪಲ್ಗೆ ಹೋಗಿ ಕ್ಯೂ ತುಂಬ ಇತ್ತು. ಆದರೂ ನಾವು ಯಾವುದೇ ಹಬ್ಬ ಆಗಲಿ ಏನೇ ಆಗಲಿ ನಾವು ದೇವಸ್ಥಾನಕ್ಕಂತೂ ಹೋಗ್ತೀವಿ. ನಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ತುಂಬ ಇಷ್ಟ. ಎಷ್ಟು ಮಕ್ಕಳು ಚಿಕ್ಕವರಿದ್ರೂ ನಾವು ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ, ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಏರಿಯಾದಲ್ಲಿ. ನೋಡಿ ಯಾವ ಥರ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನನ್ನ ಮಗಳು ಹಾಗೆ ಅಲ್ಲಿ ಊಟ, ಎಷ್ಟು ಜನಕ್ಕೆಲ್ಲ ಊಟ ಹಾಕ್ತಿದ್ರು, ತುಂಬ ಜನಕ್ಕೆ, ಎಷ್ಟು ಜನ ಇದ್ದರು ಎಲ್ರಿಗೂ ಊಟ ಹಾಕಿದ್ರು. ಸೊ ಹೋಗಿ ಊಟ ಮಾಡಿಕೊಂಡು ವಾಪಸ್ ಬಂದು, ಟೆಂಪಲ್ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಮನೆಗೆ ಬಂದಮೇಲೆ ನಮ್ಮ ಚಿನ್ನಿ ಕೃಷ್ಣ ಕನ್ನಯ್ಯಗೆ ರೆಡಿ ಮಾಡಿದ್ದೀವಿ. ನೋಡು, ರೆಡಿ ಮಾಡಿದ ತಕ್ಷಣ ಶ್ರೀಕೃಷ್ಣ ಯಾವ ಥರ ಚೇಷ್ಟೆ ಮಾಡ್ತಾರೆ ನೋಡಿ, ಅದೇ ಥರ ಮಾಡ್ತಾಯಿದ್ದಾನೆ ನಮ್ಮ ಶ್ರೀಕೃಷ್ಣ. ನಮ್ಮ ಪುಟ್ಟ ಶ್ರೀಕೃಷ್ಣ ನೋಡಿ, ಕೃಷ್ಣ ಚಿನ್ನಿ ಕನ್ನಯ್ಯ ಯಾವ ಥರ ತೀಟೆ ಮಾಡ್ತಾಯಿದೆ ಅಂತ ನೋಡಿ, ಏನೇನೋ ತೀಟೆ ಮಾಡ್ತಾಯಿದ್ದಾರೆ. ಓಡಾಡೋದು, ಮಗುಗೆ ರೆಡಿ ಮಾಡಿಬಿಟ್ರೆ ನಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಪುಟ್ಟ ಕೃಷ್ಣ ಓಡಾಡ್ದಂಗೆ ಆಗ್ತಾಯಿತ್ತು. ನನಗಂತೂ ಎಲ್ಲೋ ನಮ್ಮ ಮನೇಲಿ ಪುಟ್ಟ ಕೃಷ್ಣ ಬಂದು ಓಡಾಡ್ತಾ ಇದ್ದಾನೆ ಅಂತ ಅನ್ನಿಸ್ತು. ನಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಯಿತು. ನೋಡಿ ಪುಟ್ಟ ಕೃಷ್ಣ ಯಾವ ಥರ ತೀಟೆ ಮಾಡ್ತಾರೆ. ರೆಡಿ ಮಾಡಿದ್ಮೇಲೆ ನೋಡಿ ಎಲ್ಲ ಸೋಫಾಯಲ್ಲಿರೆಲ್ಲ ಹರಿದಾಕ್ಬಿಟ್ಟು ಕಿತ್ತಾಕ್ಬಿಡ್ತಾ ಇದ್ದಾನೆ. ಎಲ್ಲರ ಮನೆಯಲ್ಲೂ ಇದೇ ಥರನೇ ಅಲ್ವಾ. ಸೊ ನೋಡಿ, ನಮ್ಮ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.